ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಬಜೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಹರಿಕರುಣಾ ಸಂಪಾದನಾ ಸುಳಾದಿ. ಹರಿಪರಮ ಪುರುಷ ಇಂದಿರಾದೇವಿಯ ರಸ ಪರಿಪೂರ್ಣಾವತಾರ ಪಾಪ ವಿದೂರ ನಿರುತ ಸಾಕಾರ ಸದ್ಗುಣ ಪಾರವಾರ ಚರಿತವ ಪ್ರಾಕೃತ ಶರೀರಾಲಂಕೃತ ಜರಜಡಾಗ್ದುರಿತ ಜನನ ಮರಣರಹಿತ ಸುರರಿಗೆ ದಾತರ ಆಗಮ ಗೋಚರ ಪರಶಕ್ತಿರ ಅನಂತ ಗುಣ ಪರಮ ಶಾಂತ ಸರ್ವೋತ್ತಮ ಹರಿ ಎಂದು ಸಾರಿಗೆ ಸಾರಿ ಕರೆದು ಪಾವನನಾಗು ಕರ್ಮವನ್ನು ನೀಗು ಅರೆಮರೆ ಬಿಡು ಕಿಂಕರನಾಗಿ ನೋಡು ದಾಸರ ದಾಸನಾಗು ನಿನ್ನ ಶಿರವನ್ನು ಬಾಗು ಪರಮೇಷ್ಠಿ ನಾಮ ಶಿರಿ ವಿಜಯ ವಿಠಲ ಕರುಣಿ ಮರೆಯದೆ ಸ್ಮರಿಸಲು ನೆರವಾಗಿ ಬರುವ ಮಂದರಧರ ಗೋವಿಂದ ಮುಕುಂದ ಚಂದಿರ ವದನ ವೈಕುಂಠವಾಸ ನಂದ ನಂದನ ಉಪೇಂದ್ರ ವಾಮನ್ನ ಸಿಂಧು ಶಯನ ಎನ್ನ ವಿಜಯ ವಿಠಲ ಬಂದು ಎಂದೆನಲು ಬಂದೀಗ ನಿಲುವ ಎಂದೆಂದಿಗೆ ನೀ ವಂದಿಸಿ ಬೇಡೋ ಕೇಶವ ಎನ್ನು ನಾರಾಯಣ ಎನ್ನು ಕೇಶಿಮರ್ಧನ ನರ ಕೇಸರಿ ಎನ್ನು ವಾಸುದೇವ ಎನ್ನು ವಾಸುದೇವ ಎನ್ನು ಈಶಾವಂದಿತ ಕಾಶಿವಾಸನೆನ್ನು ದೋಷರಾಶಿ ಗಿರಿಗೆ ಕುಲಿಶ ಎನ್ನೀರೋ ಮೀಸಾಲ ಪದವಿಯ ನೀವನೆನ್ನು ಶಾಶ್ವತ ವಿಜಯ ವಿಜಯ ವಿಠಲನೆ ದೈವವೆನ್ನು ನೀ ಸುಖಿಯಾಗಿ ನಿಷ್ಕಾಮವಾ ಬಯಸೋ ಭಾಗವತನಾಗು ಭಾಗೀರಥಿಗೆ ಪೋಗು ಸಾಗರವನು ಮಿಂದು ಕೃತಾರ್ಥನೆಂದು ಯೋಗಿಗಳರ್ಚಿಸು ಯಥಾರ್ಥ ಭಾವಿಸು ಭೋಗಾನುಸಾರದಿ ಭೋಗದೊಳು ಪೊಂದಿ ಲೋಗರಿಗೆ ಶಿರಬಾಗಿ ಬೇಡದಿರು ವಾಗ್ಮೀನೆ ವಿಜಯ ವಿಠಲನ್ನ ನಂಬಲು ಯೋಗಕ್ಷೇಮ ಮಹಾಮ್ಯಹಂ ಎಂಬ ಮಾತಿಲಿ ವೇಗದಿಂದಲಿ ಬಂದು ಭಾರ ವಹಿಸು ತತ್ವಸಾರದ ಬುತ್ತಿಯ ಕಟ್ಟು ಉತ್ತಮ ಮಾರ್ಗದ ಸೋಪಾನ ಮೆಟ್ಟು ಮಿಥ್ಯಾಚಾರದ ವಚನವ ಬಿಟ್ಟು ಹತ್ತಿದ ದುರಿತದ ಭಯಗಳ ಕುಟ್ಟು ಸತ್ಯ ವಿಜಯ ವಿಠಲನ್ನ ಪಾದ ಚಿತ್ತ ಮಧ್ಯದಲ್ಲಿ ಚೆನ್ನಾಗಿ ಇಟ್ಟು ಬಿಡು ಬಿಡು ಹಲವಂಗ ಆವಾವ ಕಾಲಕ್ಕೆ ತೊಡು ತೋಡು ವಿಜಯ ವಿಠಲ ಕರುಣಾ ಕವಚ ಬಿಡು ಬಿಡು ಹಲವಂಗ ಆವಾವ ಕಾಲಕ್ಕೆ ತೊಡು ತೊಡು ವಿಜಯ ವಿಠಲ ಕರುಣಾ ಕವಚ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಹರಿಕರುಣಾ ಸಂಪಾದನಾ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಶ್ರೀಹರಿಯ ಕರ್ತೃತ್ವ ಅನುಸಂಧಾನದಿಂದ ಭಾಗವತ ಧರ್ಮದಿಂದ ಭಾಗೀರಥಿ ಸ್ನಾನ ಮಾಡಿ ಯೋಗಿಗಳನ್ನು ಅರ್ಚಿಸಿ ತತ್ವಸಾರ ಬುತ್ತಿಯನ್ನು ಕಟ್ಟಿ ಹೇಗೆ ಶ್ರೀಹರಿಯ ಕರುಣ ಪಡಿಬೇಕು ಅಂತ ಹೇಳೋ ಸುಳಾದಿ ಇದು. ಹರಿ ಪರಮ ಪುರುಷ. ನಮ್ಮ ಹರಿ ಅಂದ್ರೇ ಅನಿಷ್ಟಗಳನ್ನು ಹರ ಮಾಡುವ ಹರತಿ, ಅಂದರೆ ನಮ್ಮ ಪಾಪಗಳನ್ನು ಹರಣ ಮಾಡುವ ಆತ, ಕಳೆಯುವ ಆತ ಅಂದರೆ ಹರಿ ಪರಮ ಪುರುಷ. ಈತ ಪರಮ ಪುರುಷ. ಇಂದಿರಾದೇವಿ ಅರಸ, ಲಕ್ಷ್ಮೀಪತಿ. ಇಂದಿರಾದೇವಿ ಲಕ್ಷ್ಮಿಯ ಪತಿ.
ಪರಿಪೂರ್ಣ ಅವತಾರ. ನಮ್ಮ ಸ್ವಾಮಿ ಪರಿಪೂರ್ಣ ಅವತಾರ. ಯಾವುದೇ ಅವತಾರ ಮಾಡಿದ್ರೂ ಅದನ್ನಾಗೆ ಪರಿಪೂರ್ಣತ್ವದ ಇದ್ದಾತ, ಪರಿಪೂರ್ಣವಾದ ಆತ ಅಂಥೇಳಿ. ಪಾಪ ವಿದೂರ, ಪಾಪ ದೂರ ಮಾಡುವವನು. ನಮ್ಮ ಪಾಪಗಳನ್ನೆಲ್ಲ ಹರಿ ಅಂದರೆ ಸಾಕು, ನಮ್ಮ ಒಳಗಿದ್ದ ಪಾಪಗಳನ್ನು, ನಾವು ಮಾಡಿದ ಪಾಪಗಳನ್ನೆಲ್ಲ ದೂರ ಮಾಡ್ತಾನೆ ಅಂತ ಹೇಳ್ತಾರೆ. ನಿರುತ ಸಾಕಾರ ಸದ್ಗುಣ ಪಾರಾವಾರ. ನಿರುತ್ತ ಸಾಕಾರ, ಯಾವಾಗಲೂ ನಮ್ಮ ಜೊತೆಗೆ ನಮ್ಮ ಹತ್ರ ತಿರುಗುತ್ತಾ ಇರ್ತಾನೆ. ಸದ್ಗುಣ ಪಾರಾವಾರ. ಚರಿತವ ಪ್ರಾಕೃತ ಶರೀರ ಅಲಂಕೃತ. ನಮ್ಮಂತಹ ಶರೀರ ಅಲ್ಲ ಅವನದ್ದು, ಪ್ರಾಕೃತವಾದ ಶರೀರ, ಅಲಂಕೃತವಾದ ಶರೀರ. ನಮ್ಮದು ವಾಸನೆ ಇರೋ ಶರೀರ, ಮುದಿತನ ಬರೋ ಶರೀರ. ಸ್ವಾಮಿಯ ಶರೀರ ಅದಲ್ಲ. ಸ್ವಾಮಿಯ ಶರೀರ ಸದಾ ಅಲಂಕೃತವಾಗಿದ್ದಂಥ ಪ್ರಾಕೃತವಾದ ಶರೀರ. ಜರ ಜಡ ದುರಿತ ಎಲ್ಲ ಈ ಸುಳಾದಿಯಲ್ಲೆಲ್ಲ ದೇವರ ಗುಣಗಳ ಚಿಂತನೆ ಮಾಡ್ತಾ ಇದ್ದಾರೆ. ಜನನ ಮರಣ ರಹಿತ, ಜನನ ಮರಣ ಇಲ್ಲಿದ್ದಾತ. ಸುರರಿಗೆ ದಾತಾರ, ಸುರರಿಗೆ ಕೇಳಿದ್ದೆಲ್ಲ ಕೊಡುವವನು. ಆಗಮ ಗೋಚರ, ದೇವರು ನಾವು ಆಗಮ ಗೋಚರ ಅಂತಂದರೆ ವೇದಗಳಿಗೆ ಕೂಡ ಅಗೋಚರನಾದವನು ನಮ್ಮಪ್ಪ. ಪರಶಕ್ತಿ ಅನಂತ ಗುಣ, ಅನಂತ ಗುಣಗಳಿದ್ದಾವೆ. ಎಷ್ಟು ಶಕ್ತಿವಂತ, ಎಷ್ಟು ಗುಣಗಳಿದ್ದಾವೆ ಹೇಳಕ್ಕೆ ಆಗೋದಿಲ್ಲ. ಒಂದೊಂದು ಗುಣ ಚಿಂತನೆಗಳು ನಾವು ಮಾಡ್ತಾ ಇದ್ದರೆ ನಮ್ಮ ಒಳಗೆ ಸ್ವಾಮಿ ಆ ಗುಣದೊಳಗೆ ಸ್ವಲ್ಪ ಆದರೂ ಪ್ರಕಟೀಕೃತ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಪರಮಶಾಂತ ಅಂತ ಹೇಳಿದರೆ ನಮಗೆ ಭಾಳ ಸಿಟ್ಟು ಇದೆ ಅಂತಂದರೆ ದೇವರನ್ನು ಪರಮಶಾಂತ 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 ಅಂದರೆ ನಮ್ಮದ್ರೊಳಗೆ ಕೂಡ ಶಾಂತ ಗುಣವನ್ನು ಪ್ರಕಟೀಕೃತ ಮಾಡ್ತಾನೆ ದೇವರು. ನಮ್ಮ ಒಳಗೆ ನಿಂತು ತಾನು ಎಕಡೆ ತಿರುಗಿಸಿದ್ರೆ ಆ ಕಡೆ ನಾವು ತಿರುಗೋದು. ದೇವರನ್ನು ಶಾಂತ 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 ಅಂತ ಇದ್ದರೆ ದೇವರು ಶಾಂತವಾಗಿದ್ದು ನಮಗೆ ಶಾಂತ ಗುಣಗಳನ್ನು ನಮ್ಮೊಳಗೆ ಪ್ರಕಟೀಕೃತ ಮಾಡ್ತಾನೆ ಅಂತ ಕೂಡ ಹೇಳ್ಬೋದು. ಸರ್ವೋತ್ತಮ, ಸ್ವಾಮಿ ಸರ್ವೋತ್ತಮನಾಗಿ ಇದ್ದಾನೆ ಹರಿ ಎಂದು ಸಾರಿ ಕೂಗಿ ಕೂಗಿ ಹೇಳಬೇಕಂತೆ. ದೇವರ ಗುಣಗಳನ್ನು ಯಾವಾಗ ಅನುಕೂಲ ಆದರೆ ಅವಾಗೆ ಸ್ವಾಮಿ ಅನಾಥ ಬಂಧು ಅಂತಂದರೆ ಎಲ್ಲ ನಮ್ಮಂಥ ಅನಾಥಗಳನ್ನು ಕಾಪಾಡು ಆತ ಬಂಧುವು ನೀನು ಅಂಥೇಳಿ ಹೇಳಿದಾಗೆಲ್ಲ ಅವನು ನಮ್ಮನ್ನು ಬಂದು ಕಾಪಾಡ್ತಾನೇ ಇರ್ತಾನೆ. ಅದೇ ಥರ ಸಾರಿಗೆ ಅವನ ಸರ್ವೋತ್ತಮತ್ವವನ್ನು, ಅವನ ಪರಿಪೂರ್ಣತ್ವವನ್ನು, ನಮ್ಮನ್ನು ಪಾಪಗಳನ್ನೆಲ್ಲ ನಾವು ಮಾಡಿದ ಪಾಪಗಳನ್ನು ದೂರ ಮಾಡ್ತಾನೆ ಅಂಥೇಳಿ ದೇವರನ್ನು ನಾವು ಹೇಳ್ತಾ ಕೂಗ್ತಾ ಇರಬೇಕು ಅಂತ ಹೇಳ್ತಾರೆ. ಕರೆದು ಪಾವನನಾಗು ಕರ್ಮವನ್ನು ನೀಗು. ಪಾವನನಾಗು, ಆ ಥರ ಸಾರಿಗೆ ಕರೆದು ಪಾವನನಾಗು, ಕರ್ಮವನ್ನು ನೀ ಮಾಡುವ ಕರ್ಮಗಳೆಲ್ಲ ಅವನಿಗೆ ಅರ್ಪಿತ ಕೊಡು. ಅರೆ ಮರೆ ಬಿಡು, ನಿನಗೆ ಯಾವ ಶಂಕೆ ಇಟ್ಕೋಬೇಡ. ಕಿಂಕರನಾಗು, ಸ್ವಾಮಿಯ ಸೇವಕನಾಗು. ನೀನು ಯಾವ ಇದು ಇಟ್ಕೋಬೇಡ, ನಿನ್ನ ಮನಸ್ಸಿನಾಗೆ ಯಾವ ಆಲೋಚನೆ ಇಟ್ಕೋಬೇಡ. ಸ್ವಾಮಿಯ ದಾಸನಾಗಿ ದಾಸರ ದಾಸನಾಗು. ಎಲ್ಲ ದೇವತೆಗಳು, ಆಮೇಲೆ ಈ ಯತಿಗಳು, ವಿಜಯದಾಸರು, ರಾಯರು, ಟೀಕಾರಾಯರು, ಹೀಗೆ ಎಲ್ಲರ ದಾಸನಾಗು. ನಮ್ಮ ಮಧ್ವಾಚಾರ್ಯರು ಎಲ್ಲರ ದಾಸನಾದರೆ ನೀನು ನಿನ್ನ ಶಿರವನ್ನು ಬಾಗಿದರೆ ಸಾಕು, ಅವನು ಬಂದು ನಮ್ಮನ್ನು ಕಾಪಾಡ್ತಾನೆ. ಪರಮೇಷ್ಠಿ ನಾಮನ ಶ್ರೀ ವಿಜಯ ವಿಠಲ ಕರುಣಿ. ಎಂಥ ಕರುಣಿ ನಮ್ಮಪ್ಪ, ಕರುಣಿ. ಮರೆಯದೆ ಸ್ಮರಿಸಲು ನೆರವಾಗಿ ಬರುವ. ಮರಿಲಾರ್ದಾಗಿ ದೇವರನ್ನು ಸ್ಮರಿಸಿದರೆ ಸಾಕು, ತಾನು ಬರ್ತಾನೆ, ತಾನು ಬಂದು ಕಾಪಾಡ್ತಾನೆ ನಮ್ಮನ್ನೆಲ್ಲ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಆದರೆ ಹಾಗೆ ಸ್ವಾಮಿಯನ್ನು ಇದೇ ಥರ ಕೊಂಡಾಡ್ತಾ ಇರೋದು ಹೇಳ್ತಾ ಇದ್ದಾರೆ. ಮಂದರ ಪರ್ವತವನ್ನು ಎತ್ತಿ ಎಲ್ಲರನ್ನ ಕಾಪಾಡಿದೀಯಪ್ಪ. ಈ ಸಮುದ್ರ, ಈ ಸಾಗರ, ಈ ಸಂಸಾರ ಸಾಗರದೊಳಗೆ ನಾನು ತೊಯಿಸ್ಕೊತಾ ಇದ್ದೀನಿ. ನನಗೂ ಪರ್ವತದ ಎತ್ತಿ ನನ್ನ ಕಾಪಾಡು. ಗೋವಿಂದ, ಮುಕುಂದ, ಚಂದಿರವದನ, ಎಷ್ಟು ಚೆನ್ನಾಗಿದ್ದೀಯಲ್ಲಪ್ಪ ತಂದೆ. ವೈಕುಂಠದಾಗಿದ್ದಾತ, ನಂದನಂದನ, ಉಪೇಂದ್ರ, ವಾಮನ್ನ, ಸಮುದ್ರದಾಗೆ ಶಯನ ಮಲ್ಕೊಂಡಿದ್ದವನು ಎನ್ನ ವಿಜಯ ವಿಠಲ ಅಂತ ನಾವು ಸ್ವಾಮಿ ಯಾರಾದರೂ ಯಾವ ರೂಪದಲ್ಲಿ ನಾವು ಏನೋ ಹೇಳ್ತಾ ಇರ್ತೀವಿ. ಹೀಗೆ ಸಿಂಧು ಶಯನ, ನಮ್ಮಪ್ಪ ಅರವಿಂದ ನಯನ, ಎಷ್ಟು ಚೆನ್ನಾಗಿದ್ದೀಯೋ, ನಮ್ಮನ್ನು ಕಾಪಾಡೋ ಅಂತ ಹೇಳಿದರೆ ಬಂದು ಎಂದೆನಲು, ಬಂಧು ನೀನು ನನಗೆ ಅಂತ ಹೇಳಿದರೆ ಸಾಕು, ಬಂದೀಗ ನಿಲ್ಲುವ, ಬಂದು ನಿಂದಿರ್ತಾನೆ. ಎಂದೆಂದಿಗೆ ನೀ ವಂದಿಸಿ ಬೇಡೋ, ಎಂದೆಂದಿಗೂ ನೀನು ಹಾಗೆ ಬೇಡ್ತಾ ಇರು. ತಮ್ಮಪ್ಪ ಮುಕುಂದ ಅರವಿಂದ ನಯನ ಅಂಥೇಳಿ ನೀನು ಬಂದು ಸಲಹು ಅಂದರೆ ದೇವರು ಎದುರಿಗೆ ಬಂದು ಸಲಹಲಕ್ಕೆ ನಮಗೆ ಅಷ್ಟು ಯೋಗ್ಯತೆ ಇರಲಿಕ್ಕಿಲ್ಲ, ನಾವು ನೋಡ್ಲಿಕ್ಕ ಇಲ್ಲ. ಆದರೂ ಯಾವುದೋ ಒಂದು ರೂಪದಲ್ಲಿ ಬಂದು ದೇವರು ನಮ್ಮನ್ನು ಕಾಪಾಡ್ತಾನೆ.
ಸಲಹುತ್ತಾನೆ. ಮನುಷ್ಯನರೊಳಗೆ ಇನ್ನೊಂದು ಮನುಷ್ಯದಿಂದ ಸಹಾಯ ಕೊಡಿಸೋ ಕಾಲಕ್ಕೆ ಆ ಮನುಷ್ಯನ ರೂಪದೊಳಗೆ ಬಂದು ಕಾಪಾಡ್ತಾನೆ. ಹೀಗೆ ಎಂದೆಂದಿಗೂ ನೀ ವಂದಿಸಿ ಬೇಡೋ ದೇವ್ರನ್ನ ಯಾವಾಗಲೂ ವಂದಿಸಿ ಬೇಡ್ತಾ ಇರು ಅಂತ ಹೇಳಿ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಆ ದೃಢತ್ವ, ಆ ದೇವರ ಕರುಣ ಎಷ್ಟು ಅಂಬೋದನ್ನು ಇಲ್ಲೆಲ್ಲ ಹೇಳಿದ್ದು. ಎಷ್ಟು ದೇವರ ನಾಮ ಸ್ಮರಣೆ ಮಾಡ್ತಾ ಮಾಡ್ತಾ, ಸ್ವಾಮಿ ನೀನು ನನ್ನ ಬಂಧು, ನೀನು ನನ್ನ ಬಂಧು ಅಪ್ಪ, ನೀನು ನನ್ನ ಕಾಪಾಡು ಸ್ವಾಮಿ ಅಂತ ಕೇಳ್ಕೊಂಡ್ರೆ ಸಾಕು, ಸ್ವಾಮಿ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತ್ರಿವಿಡ ತಾಳದೊಳಗೆ ಮತ್ತು ಕೇಶವ ಎನ್ನು, ಕೇಶವ ನಮ್ಮ ಕ್ಲೇಶಗಳನ್ನೆಲ್ಲ ನಾಶನ ಮಾಡೋ ಆತ. ಕೇಶವ ಎನ್ನು, ನಾರಾಯಣ ಎನ್ನು, ಕೇಶಿ ಮರ್ದನ, ಕೃಷ್ಣನ ನೆನೆಸು. ಕೇಶಿ ಎಂಬೋ ರಾಕ್ಷಸನ ಮರ್ದನ ಮಾಡಿದಾತ ಕೃಷ್ಣ. ಕೃಷ್ಣ ಎನ್ನು, ನರಕೇಸರಿಯನ್ನು, ನರಸಿಂಹ ಸ್ವಾಮಿ ಅಂತ ಕರಿ, ಕೂಗು. ವಾಸುದೇವ ಎನ್ನು, ವಾಸುದೇವ ಎನ್ನು, ಈಶವಂದಿತ ಕಾಶಿವಾಸ ಎನ್ನು, ರುದ್ರದೇವರಿಂದ ವಂದಿಸಲ್ಪಟ್ಟ ಶ್ರೀರಾಮಚಂದ್ರ ಪ್ರಭೋ ಅಂತ ಕೂಗು. ದೋಷ ರಾಶಿಗಿರಿಗೆ, ನನ್ನ ದೋಷಗಳೆಲ್ಲ ನನ್ನ ದೋಷಗಳೆಲ್ಲ ಗಿರಿಯಷ್ಟು ಇದ್ದಾವಪ್ಪ, ಒಂದು ದೊಡ್ಡ ಪರ್ವತದಷ್ಟಿದ್ದಾವೆ. ಅದನ್ನು ಕುಲಿಶ ಎನ್ನು, ಆ ದೋಷ ರಾಶಿಗೆ ವಜ್ರಾಯುಧ ಹಿಡ್ಕೊಂಡು ನಿಂತಾತ ನೀನು ಅಂತ ಹೇಳಿ ಕರಿ. ಮೀಸಲ ಪದವಿಯ ನೀವನೆನ್ನು, ಒಳ್ಳೆ ಪದವಿಯಲ್ಲಿ ಇಡ್ತಿ ಅಂಥೇಳಿ ಅನ್ನು. ಶಾಶ್ವತ ವಿಜಯ ವಿಠಲ, ಎಲ್ಲ ಯಾವಾಗಲೂ ಇರುವವನು, ಶಾಶ್ವತ ವಿಜಯ ಕೊಡುವವನು. ವಿಜಯ ವಿಠಲನೇ ದೈವವೆನ್ನು. ನೀ ಸುಖಿಯಾಗಿ ನಿಷ್ಕಾಮವ ಬಯಸೋ. ನಿಷ್ಕಾಮ ಯಾವುದು ಕೇಳಬೇಡ, ದೇವರು ಸಾಕು, ಏನೂ ಬೇಡ, ಇನ್ನೇನು ಬೇಡ, ದೇವರು ಸಾಕು ಅಂತ ಬಯಸು ಅಂತ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಅಟ್ಟತಾಳವು ನೆಕ್ಸ್ಟ್ ಇನ್ನೊಂದು ಆಡಿಯೋದಲ್ಲಿ ನೋಡೋಣ. ಹರಿ ಶ್ರೀನಿವಾಸ. ದೇವರನ್ನ ಎಷ್ಟು ಕರುಣಾಳು, ನಾವು ಕರೆದ್ರೆ ಸಾಕು ಬರ್ತಾನೆ ಅಂಥೇಳಿ ತ್ರಿವಿಡ ತಾಳದವರಿಗೆ ಇದರೊಳಗೆ ಏನಂತ ಕರಿಬೇಕು. ಮಂದರಧರ ಗೋವಿಂದ ಮುಕುಂದ ಚಂದಿರವದನ ವೈಕುಂಠವಾಸ, ದೇವರನ್ನು ಕರಿತಾ ಹೋಗಬೇಕು. ದೇವರ ಗುಣಗಳನ್ನು ಪಾಡ್ತಾ ಇರಬೇಕು, ಯಾವಾಗಲೂ ಕೂಗಿ ಕರೆದಾಡು ದೇವರನ್ನು ಅಂಥೇಳಿ. ಕೃಷ್ಣ, ವಾಸುದೇವ, ನಾರಾಯಣ ಅಂತ ಕೂಗು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಇವಾಗೆ ಅಟ್ಟತಾಳದೊಳಗೆ ಭಾಗವತನಾಗು, ಭಾಗೀರಥಿಗೆ ಹೋಗು. ಭಾಗವತನಾಗು, ದೇವರನ್ನು ಸದಾ ನೆನೆಸ್ತಾ ಇರು. ಭಾಗೀರಥಿ ಗಂಗೆ ಹೋಗಿ ಸಾಗರವನ್ನು ಮಿಂದು ಸಮುದ್ರ ಸ್ನಾನ ಮಾಡು. ಕೃತಾರ್ಥನೆಂದು ಯೋಗಿಗಳನ್ನು ಅರ್ಚನೆ ಮಾಡು. ಯಥಾರ್ಥ ಭಾವಿಸು. ಎಲ್ಲ ಏನು ಮಾಡಿದರೆ ಕೂಡ ತಿಳ್ಕೋಬೇಕಾಗಿದ್ದು ಪಂಚಭೇದಗಳು. ಹರಿಯೇ ಸರ್ವೋತ್ತಮ, ನಾನು ಅಸ್ವತಂತ್ರ. ಒಳಗೆ ನಿಂತು ಸ್ವಾಮಿ ಮಾಡಿಸಿದರೆ ಮಾಡುವೆ, ಒಳಗೆ ನಿಂತು ಸ್ವಾಮಿ ನುಡಿಸಿದರೆ ನುಡಿವೆ. ಅವನು ನುಡಿಸ್ಲಿಲ್ಲ ಅಂದರೆ ನಾನು ಒಂದು ಪದ ಮಾತಾಡಲಿಕ್ಕೆ ಆಗೋದಿಲ್ಲ, ಅವನು ನಡೆಸಲಿಲ್ಲ ಅಂದರೆ ಒಂದು ಹೆಜ್ಜೆ ನಡಿಲಕ್ಕೂ ಆಗೋದಿಲ್ಲ. ಇದನ್ನು ತಿಳ್ಕೋಬೇಕು. ಯಥಾರ್ಥ ಭಾವಿಸು. ಭೋಗಾನುಸಾರದಿ ಭೋಗದಳು ಪೊಂದಿ ಲೋಗರಿಗೆ ಶಿರಬಾಗಿ ಬೇಡದಿರು. ಭೋಗಕ್ಕೆ ಬಿದ್ದು ಎಲ್ಲರ ಲೋಗರಿಗೆ ಅಂತಂದರೆ ಎಲ್ಲ ಲೋಕದಾಗ ಎಲ್ಲರಿಗೆ ಒಂದು ಕೆಲಸ ಬೇಕಾಗಿರುತ್ತೆ, ಹೋಗಿ ಅವ್ರ ಕಾಲಿಗೆ ಬಿದ್ದು ಅದು ಮಾಡಿಸು ಅಂತ ಕೇಳೋದು, ಮತ್ತೆ ಮತ್ತೆ ಫೋನ್ ಮಾಡಿ ಇದು ಮಾಡಪ್ಪ ಅಂತ ಕೇಳೋದು, ಇದು ಮಾಡು ಅಂತ ಕೇಳೋದು, ಇದೆಲ್ಲ ಒಬ್ಬರ ಕಾಲಿಗೆ ಬಿಡಬೇಡ, ಸ್ವಾಮಿಯ ಕಾಲಿಗೆ ಬಿಡು. ವಾಗ್ಮಿನೇ ವಿಜಯ ವಿಠಲ ನಂಬನು. ವಾಗ್ಮಿಯಾದ ದೇವರನ್ನು ನಂಬು. ಯೋಗಕ್ಷೇಮ ವಹಾಮ್ಯಹಂ ಅಂಥೇಳಿ ಕೊಟ್ಟ ಮಾತು ತಪ್ಪಲ್ಲ ನಮ್ಮಪ್ಪ. ಅವನು ಕೊಟ್ಟ ಮಾತು ತಪ್ಪಲ್ಲ. ಆ ಮಾತಿನಿಂದ, ಆ ವೇಗದಿಂದಲೇ ಬಂದು ಭಾರ ವಹಿಸುವವನು ಅವನು ನಮಗೆ ಹೇಳಿದ್ದಾನೆ, ನಿನ್ನ ಯೋಗಕ್ಷೇಮ ನಾನು ನೋಡ್ತೀನಿ ಅಂಥೇಳಿ. ನನ್ನ ಯೋಗಕ್ಷೇಮಕ್ಕೆ ಒಬ್ಬರ ಕಾಲಿಗೆ ಯಾಕೆ ಬೀಳ್ತಿ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ದೇವರನ್ನು ನಂಬು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆದಿತಾಳದೊಳಗೆ ತತ್ವಸಾರದ ಬುದ್ಧಿಯ ಕಟ್ಟು. ತತ್ವಸಾರ ಅದರ ಬುದ್ಧಿ ಕಟ್ಟು, ಎಲ್ಲ ತತ್ವಾನುಸಾರ, ಎಲ್ಲ ಬಿಂಬಮೂರ್ತಿ ಮಾಡುವ ಉಪಕಾರಗಳನ್ನೆಲ್ಲ ತಿಳಿ, ತತ್ವಗಳನ್ನೆಲ್ಲ ಬುದ್ಧಿ ಕಟ್ಟಿ ಇಟ್ಕೋ ನಿನ್ನ ಹತ್ರ. ಉತ್ತಮ ಮಾರ್ಗವನ್ನು ಹಿಡಿ. ಹರಿಯೇ ದೊರೆ. ಹರಿ ಮಾಡಿಸಿದರೆ ನಾನು ಮಾಡುವೆ, ಅವನು ನುಡಿಸಿದರೆ ನಾನು ನುಡುವೆ, ಅವನು ನಡೆಸಿದರೆ ನಾನು ನಡುವೆ, ಅವನು ಕೈಲಿಂದ ಏನನ್ನು ಕೊಟ್ಟರೆ ನಾನು ಮಾಡ್ತೀನಿ, ಅವನು ತಿನ್ನಿಸಿದರೆ ನಾನು ತಿಂತೀನಿ. ಇದನ್ನು ಮಾತ್ರ ಬಿರಲಾರ್ದಾಗಿ ಈ ಮಾರ್ಗದೊಳಗೆ ಹೋಗಿ ಸೋಪಾನ ಮೆಟ್ಟು
ಮಿಥ್ಯಾಚಾರ ವಚನ ಬಿಟ್ಟು, ಮಿಥ್ಯಾಚಾರ ಯಾವ್ಯಾವೋ ಕಂಡ ದೇವರಿಗೆ ಕೈ ಮುಗಿಯೋದು, ನಾನು ಮಾಡಿದೆ ಎಂಬ ಅಹಂಕಾರ ಪಡುವುದು, ಇದನ್ನೆಲ್ಲ ಬಿಡು. ಹತ್ತಿದ ದುರಿತ ಭಯಗಳ ಕುಟ್ಟು, ನಮ್ಮ ಹತ್ತಿರ ಬಂದ ಎಲ್ಲ ದುರಿತ ಪಾಪಗಳು ಭಯಗಳನ್ನೆಲ್ಲ ಕುಟ್ಟಾಕು. ಸ್ವಾಮಿ ಇದ್ದಾನೆ ನನ್ನ ಜೊತೆಗೆ, ಏನಾಗ್ತದ, ಯಾರು ಬರ್ತಾರೆ ಎಂಬುದನ್ನು ಇಟ್ಕೊಂಡ್ರೆ ಆ ಭಯಗಳನ್ನೆಲ್ಲ ಕುಟ್ಟಾಕು. ಸತ್ಯ ವಿಜಯ ವಿಠಲನ್ನ, ಸತ್ಯವಾಗಿ ನಮ್ಮಪ್ಪ ಬರ್ತಾನೆ. ಪಾದ ಚಿತ್ತದಲ್ಲಿ, ಚಿತ್ತ ಮಧ್ಯದಲ್ಲಿ, ನನ್ನ ಮನಸ್ಸಿನ ಅಂತರಂಗದರೊಳಗೆ ಅವನ ಪಾದ ಇಟ್ಟು ಚೆನ್ನಾಗಿ ಇಟ್ಟು ಭಜನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬಿಂಬಮೂರ್ತಿಗೆ ಅವನ ಮಾಡುವ ಉಪಕಾರ ತಿಳಿದು, ಬಿಂಬಮೂರ್ತಿ ಮಾಡುವ ಉಪಕಾರವನ್ನು ತಿಳಿದು ಅವನ್ನು ಕರ್ಕೊಂಡು ಹೋಗಿ ನನ್ನ ಮಧ್ಯದೊಳಗೆ, ನನ್ನ ಹೃದಯ ಮಧ್ಯದೊಳಗಿದ್ದ ನಮ್ಮ ಬಿಂಬಮೂರ್ತಿ ಪಾದವನ್ನು ಗಟ್ಟಿಯಾಗಿ ಹಿಡು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರಲ್ಲಿ. ಬಿಡು ಬಿಡು ಹಲವಂಗ ಆವಾವ ಕಾಲಕ್ಕೆ, ಹಲಬು ಬೇಡ, ಅದಾಗಿಲ್ಲ ಇದಾಗಿಲ್ಲ ಇದು ಬೇಕು ಅದು ಹಲಬಲಾರ್ದಾಗಿ ಬಿಡು ಬಿಡು ಆವಾವ ಕಾಲಕ್ಕೆ ತೊಡು ತೊಡು ವಿಜಯ ವಿಠಲನ ಕವಚ, ದೇವರ ಕವಚ ತೊಡು ನೀನು. ಇದು ಬರೀ ಹೇಳುವುದು ಅಲ್ಲ, ಹೇಳಿದಾಗೆ ಕಣ್ಣು ತುಂಬಿ ಬರುತ್ತೆ, ಕೇಳ್ತಾ ಇರೋ ಕಾಲಕ್ಕೆ ಕಣ್ಣು ತುಂಬಿ ಬರುತ್ತೆ. ಆದರೂ ಅನುಷ್ಠಾನಕ್ಕೆ ಬರಬೇಕು ಅಂತಂದರೆ ಆ ಜೀವನ ಯುಕ್ತಿ ಭಾಳ ದೊಡ್ಡದಾಗಿರಬೇಕು. ಇವತ್ತು ಹೇಳ್ತೀವಿ ನಾವು ದೇವರು ಮಾಡಿಸ್ತಾನೆ, ದೇವರು ಮಾಡಿಸ್ತಾನೆ, ಮತ್ತು ಒಂದು ನಿಮಿಷದೊಳಗೆ ಯಾಕೋ ಮಾಡಲಿಲ್ಲ ದೇವರು ಯಾಕೋ ಮಾಡಲಿಲ್ಲ, ದೇವ್ರು ಹೀಗ್ಯಾಕೆ ಮಾಡಿದ, ದೇವ್ರು ಹೀಗ್ಯಾಕೆ ಮಾಡಿದ, ನನಗೊಂದೇ ಯಾಕೆ ಕಷ್ಟ ಕೊಟ್ಟ, ನನಗೊಂದೇ ಯಾಕೆ ಹೀಗೆ ಮಾಡಿದ, ಹೀಗೆ ಅನ್ನೋದು ಮಾತ್ರ ಬಿಡೋದಿಲ್ಲ. ಈ ಅನುಷ್ಠಾನಕ್ಕೆ ಬರಬೇಕು ಅಂದರೆ ಕೂಡ ಸ್ವಾಮಿಯ ಸಂಕಲ್ಪ ಅದು ನಮಗೆ ನಮ್ಮ ಜೀವನ ಯೋಕ್ತಿಗೆ ಇದ್ದರೆ ಕೊಡ್ತಾನೆ. ಆ ಒಂದು ಕ್ಷಣ ನಮಗೆ ಅನಿಸಿದಾಗಾದರೂ ಹಿಂದೆ ಮಾಡಿದ ಎಲ್ಲ ಕಾರ್ಯಗಳು ಸ್ವಾಮಿ ನೀನು ನಿಂತು ಮಾಡಿಸ್ತೇಪ್ಪ, ಮುಂದೆ ಬರುವ ಎಲ್ಲ ಕಾರ್ಯಗಳು ಸ್ವಾಮಿ ನೀನು ನಿಂತು ಮಾಡಿಸ್ತಾ ಇದ್ದೀಯಪ್ಪ. ಒಬ್ಬರು ಬೈದರು, ಸ್ವಾಮಿ ಒಳಗೆ ನಿಂತು ಅವ್ರೊಳಗೆ ನಿಂತು ಬಯಸ್ತಾ ಇದ್ದೀಯಪ್ಪ. ಒಬ್ಬರು ಹೊಗಳಿದ್ರು, ಸ್ವಾಮಿ ಅವ್ರೊಳಗೆ ನಿಂತು ನೀನು ಹೊಗಳಿಸ್ತಾ ಇದ್ದೀಯಪ್ಪ. ಈ ಅನುಸಂಧಾನ ಆ ಒಂದು ಸುಳಾದಿ ಹೇಳೋ ಕಾಲಕ್ಕಾದರೂ ಮನಸ್ಸಿನಾಗೆ ಬರಲಿ ಅಂಥೇಳಿ ನಾವು ದೇವ್ರನ್ನ ಪ್ರಾರ್ಥನೆ ಮಾಡೋಣ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಮಧ್ವಾಂತರ್ಗತ ನನ್ನ ಜೀವನ ಯುಕ್ತಿಗೆ ಸ್ವಾಮಿ ಎಷ್ಟು ನುಡಿಸ್ತಾನೋ ಅಷ್ಟು ನುಡಿಲಿಕ್ಕೆ ಪ್ರಯತ್ನ ಮಾಡಿರೋದು. ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಜೈ ವಿಜಯರಾಯ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂಕರ್ತ ಹರಿಕರ್ತ.